Namaste. Engineering Mathematics Module Differential Calculus 1. Assignment problem. Find the radius of curvature for the following curves. Third problem. Y square equal to x cube plus 8 at the point minus 2, 0. So third one. Y square equal to x cube plus 8 at the point minus 2, 0. ಸೊ ಇವಾಗ ಫಸ್ಟ್ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಸೊ ದಟ್ ಈಸ್ 2y ಇಂಟು y1 ಆಗುತ್ತೆ. ಈಕ್ವಲ್ ಟು ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x² ಆಗುತ್ತೆ. ಆ್ಯಂಡ್ 8ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬಿಕಾಸ್ 8 ಇಸ್ ಕಾನ್ಸ್ಟೆಂಟ್. ದೆನ್ y1 ಈಕ್ವಲ್ ಟು 3/2 x² ಡಿವೈಡೆಡ್ ಬೈ y ಆಯಿತು. ಸೊ ನೆಕ್ಸ್ಟ್ y1 ಅಟ್ minus 2, 0 minus 2, 0 ಹಾಕಿದರೆ ಸೊ 3/2 x² ಅಂತ ಹೇಳಿದ್ರೆ -2 ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ 4 ಡಿವೈಡೆಡ್ ಬೈ y ಈಸ್ 0. ಸೊ ಎನಿ ವ್ಯಾಲ್ಯೂ ಬೈ 0 ಈಸ್ ಇನ್ಫಿನಿಟಿ. ಸೊ ಹಾಗಾಗಿ ರೇಡಿಯಸ್ ಆಫ್ ಕರ್ವೇಚರ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಫಾರ್ಮುಲಾ. ಸೊ ರೇಡಿಯಸ್ ಆಫ್ ಕರ್ವೇಚರ್ ರೋ ಈಕ್ವಲ್ ಟು 1 ಪ್ಲಸ್ x1² ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ x2. ಓಕೆ, ಸೊ ನೆಕ್ಸ್ಟ್ ಇಲ್ಲಿ y1 ಅಂತ ಹೇಳಿದ್ರೆ ಸೊ y1 ಈಕ್ವಲ್ ಟು dy ಡಿವೈಡೆಡ್ ಬೈ dx. y1 ಈಸ್ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಸಿಮಿಲರ್ಲಿ x1 ಈಕ್ವಲ್ ಟು dx ಬೈ dy. ಗೊತ್ತಾಯ್ತಲ್ಲ. ಸೊ dx ಬೈ dy ಅಂತ ಹೇಳಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ ಇದು. ಸೊ dy ಬೈ dx ಈಸ್ 3/2 x² ಬೈ y ಅಂತ ಇದೆ. ಸೊ dx ಬೈ dy ಏನಾಗುತ್ತೆ ಇಲ್ಲಿ 2y ಡಿವೈಡೆಡ್ ಬೈ 3x² ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ದೆನ್ x1 ಅಟ್ -2, 0 ಈಕ್ವಲ್ ಟು 2 ಇಂಟು y is 0 ಡಿವೈಡೆಡ್ ಬೈ 3 ಇಂಟು x² is x ವ್ಯಾಲ್ಯೂ is -2 ಹೋಲ್ ಸ್ಕ್ವೇರ್. ಸೊ 0 ಬೈ ಎನಿ ವ್ಯಾಲ್ಯೂ is 0. ನೆಕ್ಸ್ಟ್ x2 ಫೈಂಡ್ ಔಟ್ ಮಾಡಬೇಕು. x2 ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ x1 ವಿತ್ ರೆಸ್ಪೆಕ್ಟ್ ಟು y ಈಕ್ವಲ್ ಟು ಡಿ ಬೈ ಡಿ ವೈ. x1 ಅಂತ ಹೇಳಿದ್ರೆ 2y ಡಿವೈಡೆಡ್ ಬೈ 3x². 2y ಡಿವೈಡೆಡ್ ಬೈ 3x² ಈಕ್ವಲ್ ಟು 2/3 ಡಿ ಬೈ ಡಿ ವೈ ಇಂಟು y ಡಿವೈಡೆಡ್ ಬೈ x². ನೆಕ್ಸ್ಟ್ ಈಕ್ವಲ್ ಟು 2/3 ಇಂಟು, ಸೊ ಇದಕ್ಕೆ ಕೋಶನ್ ರೂಲ್ ಅಪ್ಲೈ ಮಾಡಬೇಕು. ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ x², dy ಬೈ dy ಈಸ್ 1 ಮೈನಸ್ ನ್ಯೂಮರೇಟರ್ y ಅದು ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಈಸ್ 2x ಇಂಟು x1. ಇಲ್ಲಿ x²ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಆಗುತ್ತೆ. ಮತ್ತೆ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಚೈನ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಡಿವೈಡೆಡ್ ಬೈ ಡಿನಾಮಿನೇಟರ್ದು ಹೋಲ್ ಸ್ಕ್ವೇರ್ ಅಂದರೆ x⁴. ನೆಕ್ಸ್ಟ್ ಈಕ್ವಲ್ ಟು, ಇವಾಗ ಅದು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ. x2 ಅಟ್ -2, 0 ಈಕ್ವಲ್ ಟು 2 ಡಿವೈಡೆಡ್ ಬೈ 3 ಇಂಟು x² is -2 ಹೋಲ್ ಸ್ಕ್ವೇರ್ is 4. 4 ಇಂಟು 1 is 4 ಮೈನಸ್ y is 0. 0 ಇಂಟು ಎನಿಥಿಂಗ್ is 0 ಡಿವೈಡೆಡ್ ಬೈ x is -2 to the power of 4, so that is 16 equal to 2 4s are 8 divided by 3 into 16. 8 1s are 8 2s are equal to 1 by 3 2s are 6. So x2 at -2, 0 is 1 by 6. Next, radius of curvature rho equal to 1 plus x1 is 0 to the power of 3/2 divided by x2 is 1 by 6. 1 divided by 6 equal to 1 to the power of anything is 1 divided by 1 by 6. So that is equal to 6. 6 is the answer. So ಹೇಗೆ ಬರಿಬೇಕು ನೋಡಿ. ಸೊ ಫಸ್ಟ್ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿರೋದು. y1 ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು y1ಗೆ ಪಾಯಿಂಟ್ಸ್ ಅಪ್ಲೈ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇನ್ಫಿನಿಟಿ ಬರುತ್ತೆ y1. ಸೊ ಇಟ್ಸ್ ನಾಟ್ ಎಕ್ಸಿಸ್ಟ್ ಅಂದರೆ ರೋ ನಿಮಗೆ ಸಿಗಲ್ಲ. ಅವಾಗ ಏನಾಗುತ್ತೆ, ರೋದು ಫಾರ್ಮುಲಾ
y1 ಇದಕ್ಕೆ ಹಾಕ್ಕೊಂಬಿಟ್ರೆ ರೋ ಈಕ್ವಲ್ ಟು 1 ಪ್ಲಸ್ y1 ಸ್ಕ್ವೇರ್ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2 ಅಂತ ಇದೆ. ಸೊ ಇನ್ಫಿನಿಟಿ ಸ್ಕ್ವೇರ್ ಅಂದರೆ ಇನ್ಫಿನಿಟಿನೇ, ಇನ್ಫಿನಿಟಿ ಪ್ಲಸ್ 1 ಅಂದರೆ ಇನ್ಫಿನಿಟಿ, ಇನ್ಫಿನಿಟಿ ಟು ದ ಪವರ್ ಆಫ್ 3/2 ಈಸ್ ಇನ್ಫಿನಿಟಿ. ಆಗ ಎಲ್ಲ ಇನ್ಫಿನಿಟಿನೇ ಬಂದ್ಬಿಡುತ್ತೆ. ರೇಡಿಯಸ್ ಆಫ್ ಕರ್ವೇಚರ್ y2 ಆಮೇಲೆ ನೋಡೋಣ ಏನಾದರೂ ಇದ್ಕೊಳ್ಳಿ. ರೋ ಏನಾಗುತ್ತೆ, ಇದು ಇನ್ಫಿನಿಟಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. x1 ಫೈಂಡ್ ಔಟ್ ಮಾಡಬೇಕು. ಸೊ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಇನ್ಸ್ಟೆಡ್ ಆಫ್ y1 ಪ್ಲೇಸಲ್ಲಿ x ಹಾಕ್ಕೊಂಡ್ರೆ ಸಾಕು, x1. ಸೊ ಇನ್ಸ್ಟೆಡ್ ಆಫ್ y ಪುಟ್ ಇಟ್ x ಅಷ್ಟೇ. ದೆನ್ x1 ಈಕ್ವಲ್ ಟು dx ಬೈ dy. x2 ಅಂತ ಹೇಳಿದ್ರೆ ಇದನ್ನು ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ d2x/dy² ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇವಾಗ ಏನು ಮಾಡಬೇಕು, ಈ ಈಕ್ವೇಷನ್ಸ್ ಇದೆಯಲ್ಲ, ಈಕ್ವೇಷನ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು. ಸೊ y² ಡಿಫ್ರೆನ್ಷಿಯೇಟ್ ಮಾಡಿದರೆ 2y ಈಕ್ವಲ್ ಟು x³ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು y ಇಂದ. ಇದಿಷ್ಟನ್ನೂ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು y ಇಂದ. ಡಿಫ್ರೆನ್ಷಿಯೇಟ್ ಮಾಡಿದರೆ y² ಡಿಫ್ರೆನ್ಷಿಯೇಟ್ ಮಾಡಿದರೆ 2y ಆಗುತ್ತೆ. x³ ಡಿಫ್ರೆನ್ಷಿಯೇಟ್ ಮಾಡಿದರೆ 3x² ಆಗಿ ಮತ್ತೆ x1 ಅಂತ ಬರುತ್ತೆ. 8 ಡಿಫ್ರೆನ್ಷಿಯೇಟ್ ಮಾಡಿದರೆ 0. ನೆಕ್ಸ್ಟ್ x1 ಈಕ್ವಲ್ ಟು 2y ಡಿವೈಡೆಡ್ ಬೈ 3x². ದೆನ್ x1 ಇದೆಯಲ್ಲ, ಪಾಯಿಂಟ್ಸ್ ಅಪ್ಲೈ ಮಾಡಬೇಕು, -2, 0 ಅಂತ. ಸೊ ಇಲ್ಲಿ 0 ಹಾಕೋಬೇಕು y ಪ್ಲೇಸಿಗೆ. ಸೊ 0 ಬೈ ಎನಿಥಿಂಗ್ ಇಸ್ 0 ಆಗುತ್ತೆ. ನೆಕ್ಸ್ಟ್ ಇವಾಗ x2ಗೆ ಬರೋಣ. x2 ಅಂತ ಹೇಳಿದ್ರೆ ಇದನ್ನೇ x1 ಇದೆಯಲ್ಲ, ಇದಕ್ಕೆ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು y ಇಂದ. ಸೊ 2/3 ಇದೆಯಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ಕೊಳ್ಳಿ. ಇಲ್ಲಿ x² ಇದೆಯಲ್ಲ, x² ಅಂತ ಬರೀರಿ. ಈ yಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು ಗೊತ್ತಾಯ್ತಲ್ಲ, ವಿತ್ ರೆಸ್ಪೆಕ್ಟ್ ಟು y ಇಂದನೇ ಗೊತ್ತಾಯ್ತಲ್ಲ. ಸೊ yಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು y ಇಂದ ಅಂತ ಹೇಳಿದ್ರೆ ಸೊ ಅದು 1 ಆಗುತ್ತೆ. ಮತ್ತು ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x, ಎಗೇನ್ xಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ x1 ಡಿವೈಡೆಡ್ ಬೈ ಡಿನಾಮಿನೇಟರ್ದು ಹೋಲ್ ಸ್ಕ್ವೇರ್ ಅಂದರೆ x² ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. 2/3 ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇದು 2xy x1 ಡಿವೈಡೆಡ್ ಬೈ x² ಹೋಲ್ ಸ್ಕ್ವೇರ್ ಅಂತ ಇದೆ. ಈ x1 ಇದೆಯಲ್ಲ, x1ಗೆ ಈ 0 ಬಂದಿದೆಯಲ್ಲ, ಇದನ್ನ ಇಲ್ಲಿ ಹಾಕಿದ್ರೆ 0 ಇಂಟು ಎನಿಥಿಂಗ್ 0 ಆಗಿಬಿಡುತ್ತೆ. ಇದು ತೆಗೆದುಹಾಕಿ x² ಡಿವೈಡೆಡ್ ಬೈ x² ಹೋಲ್ ಸ್ಕ್ವೇರ್ ಗೊತ್ತಾಯ್ತಲ್ಲ. ಸೊ ಇದು ಇಲ್ಲಿ 2, ಇದು ಒಂದು x², ಇಲ್ಲಿ ಒಂದು x² ಕ್ಯಾನ್ಸಲ್ ಆಗುತ್ತೆ. ಸೊ 2 ಡಿವೈಡೆಡ್ ಬೈ 3x² ಅಂತ ಬರುತ್ತೆ. ದೆನ್ x2 ಈಕ್ವಲ್ ಟು ಸೊ 2/3, ಇದು 2/3 x² ಅಂತ ಹೇಳಿದ್ರೆ -2 ಹೋಲ್ ಸ್ಕ್ವೇರ್. ಇಲ್ಲ ಅಂದರೆ ಇದು ಡಿಫ್ರೆನ್ಷಿಯೇಟ್ ಮಾಡಿದ್ದೀರಲ್ಲ, ಸೊ ಇದಕ್ಕೆ x2 -2, 0 ಅಂತ ಹಾಕಿ. ಇಲ್ಲಿ y ಪ್ಲೇಸಿಗೆ 0 ಅಲ್ವಾ, 0 ಹಾಕಿದ್ರೆ ಇದು ಪೂರ ತೆಗೆದು ಹಾಕಾಯಿತು. ಇದು -2 ಹೋಲ್ ಸ್ಕ್ವೇರ್, -2 ಹೋಲ್ ಸ್ಕ್ವೇರ್ ಅಂದರೆ ಇದು 4 ಆಗುತ್ತೆ. ಇಲ್ಲಿ -2 ಹೋಲ್ ಸ್ಕ್ವೇರ್ ಅಂದರೆ ಇದು 4 ಮತ್ತು ಅದಕ್ಕೆ ಸ್ಕ್ವೇರ್ ಮಾಡಿದ್ರೆ 16 ಆಗುತ್ತೆ ಗೊತ್ತಾಯ್ತಲ್ಲ. 4 1s 4 4s. ಸೊ ಅಲ್ಲಿಗೆ 2 1s 2 ಡಿವೈಡೆಡ್ ಬೈ 3 4s 12 ಗೊತ್ತಾಯ್ತಲ್ಲ. ಸೊ 2/12 ಆಯಿತು. 2/12 ಅಂತ ಹೇಳಿದ್ರೆ 2 1s 2 6 12. ಸೊ 1/6. ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್ ರೋ ಈಕ್ವಲ್ ಟು 1 ಪ್ಲಸ್ x1 ಸ್ಕ್ವೇರ್ ಡಿವೈಡೆಡ್ ಬೈ x2. ಇಲ್ಲಿ 1 ಪ್ಲಸ್ x1 ಸ್ಕ್ವೇರ್ ಇರುತ್ತಲ್ಲ, ಟು ದ ಪವರ್ ಆಫ್ 3/2. ಸೊ ಇದ್ರ ಬದಲು ನಾನು ಬರ್ತಿದ್ನಲ್ಲ ಶೀಟ್ಸಲ್ಲಿ, ಇದು ತುಂಬಾ ಈಸಿ ಅಷ್ಟೆ. ಇದನ್ನು ಫಾಲೋ ಮಾಡಿದ್ರೆ ಆಯಿತು ಆಯ್ತಲ್ಲ. ಇದು ಗೊತ್ತಾಗಲಿಲ್ಲ ಅಂದರೆ ಸೊ ನೋಟ್ಸಲ್ಲಿ ಹೀಗಿದೆ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.